ಬರುವ ಮಕ್ಕಳಿಗೆ ತಮ್ಮ ಇಳಿ ವಯಸ್ಸಿನ ತಂದೆ ತಾಯಿಯರ ಆರೈಕೆಗೆ ನೆರವಾಗಲೆಂದು ಬೆಳಗಾವಿಯ ಶಾಂತಾಯಿ ವೃದ್ಧಾಶ್ರಮದ ವತಿಯಿಂದ ನೂತನವಾಗಿ ಸುಸಜ್ಜಿತ ಗೆಸ್ಟ್ ಹೌಸ್ಗಳನ್ನು ನಿರ್ಮಿಸಲಾಗಿದ್ದು ಇಂದು ನೂತನ ಗೆಸ್ಟ್ ಹೌಸ್ಗಳ ಉದ್ಘಾಟನಾ ಸಮಾರಂಭ ನಡೆಯಿತು. Matter of getting it to the flow. ಶಾಂತಾಯಿ ವೃದ್ಧಾಶ್ರಮದ ಚೇರ್ಮನ್ನರಾದ ವಿಜಯ್ ಪಾಟೀಲ್ ಅವರು ಯಾವ ಮಕ್ಕಳು ತಮ್ಮ ಇಳಿ ವಯಸ್ಸಿನ ತಂದೆ ತಾಯಿಯರನ್ನ ಬಿಟ್ಟು ಬೇರೆಡೆಗೆ ಹೋಗೋಕೆ ತೊಂದರೆಯಾಗ್ತಿರುತ್ತೋ ಅಂಥವರ ಸಹಾಯಕ್ಕಾಗಿ ಶಾಂತಾಯಿಯಲ್ಲಿ 5 ಗೆಸ್ಟ್ ಹೌಸ್ಗಳನ್ನು ನಿರ್ಮಿಸಲಾಗಿದೆ. ಶಾಂತಾಯಿ ಸಮಾಜಕ್ಕಾಗಿ ಬಹಳಷ್ಟು ಸಹಾಯವನ್ನು ಮಾಡಿದ್ದು ಈಗ ಶಾಂತಾಯಿಗಾಗಿ ನಮ್ಮ ಕೊಡುಗೆಯನ್ನು ನೀಡಲಾಗಿದೆ ಎಂದರು. ಕಾರಂಜಿ ಮಠದ ಶ್ರೀ ಗುರುಸಿದ್ಧ ಸ್ವಾಮೀಜಿಗಳು ಶಾಂತಾಯಿ ವೃದ್ಧಾಶ್ರಮವು ತನ್ನ ನಿಸ್ವಾರ್ಥ ಸೇವೆಗೆ ಇಡೀ ದೇಶದಲ್ಲೇ ಹೆಗ್ಗಳಿಕೆಯನ್ನ ಪಡೆದುಕೊಂಡಿದೆ. ವೃದ್ಧರಲ್ಲಿ ದೇವರನ್ನ ಕಾಣುವ ಮಹೋದ್ದೇಶದಿಂದ ಶಾಂತಾಯಿ ಮಾಡ್ತಾ ಇರುವ ಕಾರ್ಯ ಅಮೂಲ್ಯವಾದದ್ದು. ಎಲ್ಲಿರುವ ಹಿರಿಯ ಜೀವಗಳು ನಗುನಗುತ್ತಾ ಬದುಕ್ತಾ ಇದ್ದು ಇದರಿಂದ ಆಶ್ರಮ ಮತ್ತು ಆಶ್ರಮಕ್ಕೆ ಬಂದು ಹೋಗುವವರು ಕಲ್ಯಾಣವಾಗ್ತಾ ಇದೆ ಎಂದರು. ಈ ಆಶ್ರಮ 20 ವರ್ಷ ನಾನು ಕೇಳ್ತಾ ಇದ್ದೆ. ಆದರೆ ಪ್ರಥಮವಾಗಿ ಇವತ್ತು ನನಗೆ ಆಶ್ರಮ ನೋಡೋದಕ್ಕೆ ಅವಕಾಶ ಸಿಕ್ತು. ಇಲ್ಲಿ ಆಶ್ರಮ, ಇಲ್ಲಿ ವಾತಾವರಣ, ಇಲ್ಲಿ ವ್ಯವಸ್ಥೆ, ಇಲ್ಲಿರುವ ಎಲ್ಲ ಸಿಬ್ಬಂದಿ ವರ್ಗದ ನಯವಿನಯ, ಪದಾಧಿಕಾರಿಗಳ ನಯವಿನಯ ನೋಡಿ ಬಹಳ ಖುಷಿಯಾಯಿತು ನನಗೆ. ಇವತ್ತು ಇದು ವೃದ್ಧಾಶ್ರಮ ಅನಿಸೋದಲ್ಲ, ಒಂದು ಪರಿವಾರದವರು ಎಲ್ಲರೂ ಕೂಡಿ ಸಂತೋಷವಾಗಿರುವಂತಹ ಒಂದು ಆಶ್ರಮ ಇದು. ಹುಕ್ಕೇರಿ ಹಿರೇಮಠದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಮಾತನಾಡಿ, ಧರ್ಮ ಅಂದರೆ ಕೇವಲ ಮಠ ಮಂದಿರಗಳಲ್ಲಿನ ಪೂಜೆ ಉತ್ಸವಗಳಲ್ಲ, ನೊಂದ ಜೀವಗಳಿಗೆ ಬಂಧುವಾಗಿ ನಿಲ್ಲುವುದು ಧರ್ಮ, ಕಷ್ಟದಲ್ಲಿರುವವರನ್ನ ಸುಖದ ತಾಣದಲ್ಲಿ ತರುವುದು ಧರ್ಮ. ಇದನ್ನ ವಿಜ್ ಮೋರೆ ಮತ್ತು ಕುಟುಂಬ ಪಾಲಿಸ್ತಾ ಇದೆ ಎಂದರು. ಒಂದು ಅದ್ಭುತವಾಗಿರುವಂತಹ ಆಶ್ರಮವನ್ನು ನಡೆಸ್ತಾ ಇರೋದು ನಮಗಂತೂ ಅತೀವ ಸಂತೋಷವನ್ನ ತಂದಿದೆ. ಬಹುಶಃ ವಿಜಯ್ ಮೋರೆ ಬಗ್ಗೆ ಹೇಳಬೇಕು ಅಂತಂದ್ರೆ, ಧರ್ಮ ಅಂತಂದ್ರೆ ಮಠ ಮಂದಿರ ಅಲ್ಲಷ್ಟೇ ಅಲ್ಲ, ಯಾರು ನೊಂದವರಿಗೆ ಬೆಂದವರಿಗೆ ಬಂಧುವಾಗಿ ನಿಲ್ಲುವುದು ಧರ್ಮ, ಕಷ್ಟದಲ್ಲಿರುವವರನ್ನು ಸುಖದ ತಾಣದಲ್ಲಿ ತರುವುದು ಧರ್ಮ. ಆ ನಿಟ್ಟಿನಲ್ಲಿ ಯಾರು ಕಷ್ಟವಾಗಿರ್ತಾರೋ ಅವ್ರ ಜೊತೆ ವಿಜಯ್ ಮೋರೆ ಪೂರ್ಣ ಫ್ಯಾಮಿಲಿ ಇರ್ತದೆ. ಬಹುಶಃ ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬಹಳಷ್ಟು ಜನ ಸಹಾಯ ಸಹಕಾರವನ್ನು ನೀಡಿದ್ದೀರಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಹಿಂಡಲ್ಗಾ ಜೈಲಿನ ಅಧೀಕ್ಷಕರಾದ ಕೃಷ್ಣಮೂರ್ತಿಯವರು ಹೆತ್ತು ಹೊತ್ತು ತಂದೆ ತಾಯಿಯರಿಗೆ ಇಳಿ ವಯಸ್ಸಿನಲ್ಲಿ ಪ್ರೀತಿ ಆದರ ತೋರಿ ಅವರ ಸೇವೆಗಳನ್ನು ಮಾಡಿದ್ರೆ ಸಮಾಜದಲ್ಲಿ ಆಶ್ರಮಗಳನ್ನು ನಿರ್ಮಿಸುವ ಅವಶ್ಯಕತೆಯೇ ಬರುವುದಿಲ್ಲ. ಆದರೆ ಕೆಲ ಅನಾಹುತಗಳಿಂದಾಗಿ ತೊಂದರೆಗೀಡಾದಾಗ ಹಿರಿಯರನ್ನ ಸಲಹೋಕೆ ಅನಾಥಾಶ್ರಮಗಳು ಬೇಕೆನಿಸತ್ತೆ. ಹಿಂಡಲ್ಗಾ ಕಾರಾಗೃಹದ ವತಿಯಿಂದ ಶಾಂತಾಯಿಯಲ್ಲಿ ಸಂಗೀತ ಕಾರ್ಯಕ್ರಮವನ್ನು ಆಯೋಜಿಸಲಾಗುವುದು ಎಂದರು. ನಮ್ಮ ಹಿರಿಯರನ್ನು ನಾವು ಮಕ್ಕಳಂತೆ ನಮ್ಮನ್ನು ಅವರು ಸಾಕಿದ್ದಾರೆ. ಅವರನ್ನು ನಾವು ಚೆನ್ನಾಗಿ ನೋಡ್ಕೋಬೇಕಾಗಿರೋದು ನಮ್ಮ ಎಲ್ಲರ ಆದ್ಯ ಕರ್ತವ್ಯ ಮತ್ತು ಜವಾಬ್ದಾರಿ ಕೂಡ. ಸೊ ಅಂಥ ಎಲ್ಲ ಹಿರಿಯರನ್ನು ನಾವು ಗೌರವಿಸಿ ಅವ್ರನ್ನ ಪ್ರೀತಿ ಆಧಾರದಲ್ಲಿ ಚೆನ್ನಾಗಿ ಅವ್ರ ಸಾಯುವವರೆಗೆ ನೋಡಿಕೊಂಡು ಹೋದರೆ ಇಂಥ ಆಶ್ರಮಗಳು ತಲೆ ಎತ್ತಬಾರ್ದು ಅನ್ನೋದು ಒಂದು ಅಭಿಪ್ರಾಯವಾದರೆ, ಇನ್ನೊಂದು ಕಡೆ ಎಲ್ಲೋ ಒಂದು ಅಹಿತಕರ ಘಟನೆಗಳಿಂದಾಗಿ ಅಥವಾ ನೈಸರ್ಗಿಕ ಅನಾಹುತಗಳಿಂದಾಗಲಿ ನಾವು ಯಾರು ಇಲ್ಲದಾಗ ಇಂಥದ್ದೊಂದು ಸಂಸ್ಥೆ ಇದ್ದರೆ ಅವರ ಹಿರಿಯರನ್ನು ಸಾಕಿ ಸಲ್ಲುವಂಥ ಕೆಲಸ ಕೂಡ ಆಗಬೇಕು. ಆ ನಿಟ್ಟಿನಲ್ಲಿ ವಿಜಯ್ ಮೋರೆ ಸರ್ ಮತ್ತು ಅವರ ಕುಟುಂಬ ವರ್ಗದವರು ಮತ್ತು ವಿಜಯ್ ಪಾಟೀಲ್ ಸರ್ ಅವರು ಭಾರಿ ಚೆನ್ನಾಗಿ ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಡಾಕ್ಟರ್ ಭೀಮಾಶಂಕರ್ ಗುಳೈತ್ ಅವರು ವೃದ್ಧಾಶ್ರಮಗಳಲ್ಲಿ ಹಿರಿಯ ನಿಸ್ವಾರ್ಥ ಸೇವೆಯನ್ನ ಮಾಡುವವರು ಬಹಳ ಕಡಿಮೆ. ಸಮಾಜದಲ್ಲಿ ಒಂದು ಸಂಸ್ಥೆ ಹಿರಿಯರಿಗೆ ಬದುಕು ಕಟ್ಟಿಕೊಡುವುದು ಸಂತಸದ ಸಂಗತಿ. ಇಳಿ ವಯಸ್ಸಿನವರ ಕಾಳಜಿ ತೆಗೆದುಕೊಳ್ಳುವವರಿಗಿಂತ ಅವರೆಡೆ ನಿರ್ಲಕ್ಷ್ಯ ವಹಿಸುವವರೇ ಹೆಚ್ಚು. ಇಂತಹ ಸಮಯದಲ್ಲಿ ಶಾಂತಾಯಿಯವರಿಗೆ ಆಸರೆಯಾಗಿ ನಿಂತಿರುವುದು ಪ್ರಶಂಸನೀಯ ಸಂಗತಿ ಎಂದರು. ಸಮಾಜದ ಸನ್ನಿವೇಶದಲ್ಲಿ ಇದರ ಅವಶ್ಯಕತೆ ಇದೆ. ಅದರಲ್ಲೂ ವಿಶೇಷವಾಗಿ ಇದನ್ನು ಒಂದು
ವಾಣಿಜ್ಯ ಚಟುವಟಿಕೆ ಅನ್ನೋದೇ ರೀತಿಯಲ್ಲಿ ಸಮಾಜ ಸೇವೆ ಅನ್ನೋಂಥ ಮಾಡೋರು ಭಾಳ ಕಮ್ಮಿ ಇದ್ದಾರೆ. ಈ ತಾಯಂದ್ರನ್ನೆಲ್ಲ ನೋಡಿದ್ರೆ ಒಂದು ಕಡೆ ಖುಷಿನಾಗುತ್ತೆ, ಒಂದು ಕಡೆ ಬೇಜಾರನಾಗುತ್ತೆ. ಆದರೆ ಅಟ್ಲೀಸ್ಟ್ ಸಮಾಜದ ಒಂದು ಸಂಸ್ಥೆ ಅವರ ಏಳಿಗೆಗಾಗಿ ಅವರ ದೈನಂದಿನ ಚಟುವಟಿಕೆಗಳಿಗೆ ಗೌರವಯುತವಾಗಿ ಬಾಳಲಿಕ್ಕೆ ಅನುವು ಮಾಡಿಕೊಡ್ತಾ ಇರೋದು ಭಾಳ ಸಂತೋಷದ ಸಂಗತಿ. ಇನ್ನು ವೃದ್ಧಾಶ್ರಮದ ಕಾರ್ಯಾಧ್ಯಕ್ಷರಾದ ವಿಜಯ್ ಮೋರೆ ಮಾತನಾಡಿ, ಶಾಂತಾಯಿ ವೃದ್ಧಾಶ್ರಮವು ಕಾರ್ಯಕಾರಿ ಮಂಡಳ ಮತ್ತು ದೇಣಿಗೆದಾರರ ಸಹಾಯದಿಂದ 77ನೆಯ ವರ್ಷಕ್ಕೆ ಪಾದಾರ್ಪಣೆ ಮಾಡಿದೆ. ವೃದ್ಧಾಶ್ರಮವು ಕೇವಲ ವೃದ್ಧರಿಗೆ ಆಧಾರವಾಗದೆ ನಿರ್ಗತಿಕರಿಗೆ ಸಹಾಯ, ವಿದ್ಯಾ ಆಧಾರ, ಆರೋಗ್ಯ ಶಿಬಿರದಂತಹ ಹಲವಾರು ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾ ಬಂದಿದೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ವಿವಿಧ ಗಣ್ಯರು ಉಪಸ್ಥಿತರಿದ್ದರು. ಸಂಕಲ್ಪ ಶಿಂದೆ, KMM ಕನ್ನಡ ನ್ಯೂಸ್, ಬೆಳಗಾವಿ.